ಕನ್ನಡದ ಸ್ಟಾರ್ ನಟನಾಗಿ ಕಾಣಿಸಿಕೊಂಡಿರುವಂಥ ಅತಿ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು ದೊಡ್ಡಣ್ಣವರು. ಇಂಥ ದೊಡ್ಡಣ್ಣವರು ಇನ್ನಿಲ್ಲ ಅಂತ ಹೇಳಿ ಒಂದು ಸುದ್ದಿ ಬರ್ತಾರೆ. ಏನು ತಗೋರಿ ನಿಜ ಏನು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ. ಹೌದು, ನಟ ದೊಡ್ಡಣ್ಣವರು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪು ಮೂಡಿಸಿದಂಥವ್ರು. ಯಮನ ಪಾತ್ರದಲ್ಲಂತೂ ಸೂಪರ್ ಆಗಿ ಅಭಿನಯ ಮಾಡಿದಂಥ ಇವರಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಹೌದು, ಇಂಥ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥ ಇವರು ಇದೀಗ ಇನ್ನಿಲ್ಲವಾಗಿರುವಂಥದ್ದು ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿದ ವಿಚಾರ ಅಂತಲೇ ನೋಡ್ತಾ ಬಂದರೆ, ಸದ್ಯ ಇದೊಂದು ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯ ಮತ್ತು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂಥ ಒಂದು ಸುಳ್ಳು ಸುದ್ದಿ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ. ಹೌದು, ಈ ಸುಳ್ಳು ಸುದ್ದಿಯಿಂದ ದೊಡ್ಡಣ್ಣವ್ರಿಗೂ ಸಾಕಷ್ಟು ಬೇಸರ ಆಗಿತ್ತು. ಸದ್ಯ 1 ತಿಂಗಳಿಂದ ಆಸ್ಪತ್ರೆ ಕೂಡ ಅಡ್ಮಿಟ್ ಆಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯ ಈಗ ಅವರೇ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಮತ್ತು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ದಯವಿಟ್ಟು ರೀತಿಯ ಸುಳ್ಳು ಸುದ್ದಿಗಳನ್ನು ಇದು ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಅನಾರೋಗ್ಯ ಆದರೆ ಸಾಕು, ಅವ್ರು ಬದುಕೆಲ್ಲ ರೀತಿಯಲ್ಲಿ ತೋರಿಸ್ತಿರಲ್ಲ, ಯಾಕೆ ಈ ಥರ ಮಾಡ್ತೀರಿ ಅಂತೇಳಿ ಅವರು ಬೇಸರ ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಹೀಗಾಗಿ ನಟ ದೊಡ್ಡಣ್ಣವರು ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇದೀಗ ಅವರು ಆರೋಗ್ಯವಾಗಿ ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ